ಇವತ್ತು ಬೆಳಗ್ಗೆ 8:30ಕ್ಕೆ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ದರ್ಶನ್ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆ ನಡೀತಾ ಇದೆ. ಆ ಸ್ಟೇಷನ್ನಲ್ಲೇ ಈಗಲೂ ಕೂಡ ದರ್ಶನ್ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಯಾಕೆಂದರೆ ಸ್ಟೇಷನ್ ಮುಂಭಾಗದಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಅಲ್ಲಿಗೆ ಅರ್ಥ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲೇ ಈಗ ದರ್ಶನ್ ವಿಚಾರಣೆ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. 10ಕ್ಕೂ ಹೆಚ್ಚು ಜನ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರನ್ನ ಎಲ್ಲೆಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ತುಂಬ ರಹಸ್ಯವಾಗಿ ನಡೆಯುತ್ತೆ, ಗೌಪ್ಯ ಸ್ಥಳದಲ್ಲಿ ನಡೆಯುತ್ತೆ. ಬಟ್ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ ಪ್ರಕಾರ ದರ್ಶನ್ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಈಗ ದರ್ಶನ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದಾರಾ, ಅವರೊಬ್ಬರೇ ಇದ್ದಾರಾ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ವಶಕ್ಕೆ ತಗೊಂಡಿದ್ದಾರೆ ಎಲ್ಲರನ್ನೂ ಒಂದೇ ಕಡೆ ವಿಚಾರಣೆ ನಡೆಸ್ತಾ ಇದ್ದಾರಾ, ಹೇಗೆ? ಸದ್ಯದ ಮಾಹಿತಿಯ ಪ್ರಕಾರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ದರ್ಶನ್ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಇದರ ಬಗ್ಗೆ ಅಧಿಕೃತವಾಗಿ ಪೊಲೀಸರು ಕೂಡ ಹೇಳ್ತಾ ಇಲ್ಲ. ಒಂದು ರೀತಿಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ದರ್ಶನ್ ಅವರನ್ನು ಕರೆತಂದಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಈಗಾಗಲೇ ACP ಅವರು ಕೂಡ ಇದೇ ಠಾಣೆಯಲ್ಲಿ ಇದ್ದರು, ಒಂದಿಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು, ವಿಚಾರಣೆಯನ್ನು ನಡೆಸಿದ್ರು. ಆ ನಂತರ ಮತ್ತೆ ಘಟನಾ ಸ್ಥಳಕ್ಕೆ ಹೋಗುವಂಥದ್ದನ್ನು ಕೂಡ ಮಾಡಿದರು. ಸೊ ಬೆಳಗಿನ ಜಾವದಿಂದ ವಿಚಾರಣೆ ನಿರಂತರವಾಗಿ ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಅಧಿಕೃತವಾಗಿ ಇದಾರಾ ಅಥವಾ ಇಲ್ಲೇ ಇದ್ದರೆ ಮುಂದಿನ ಬೆಳವಣಿಗೆಗಳು ಏನೆಲ್ಲ ಆಗುತ್ತೆ ಅನ್ನೋಂಥದ್ರ ಬಗ್ಗೆ ಯಾವ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಆದರೆ ಇಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದರ ಜೊತೆಗೆ ಮತ್ತೆ 3 ಏನು ಕೊಲೆ ಆರೋಪಿಗಳಿದ್ರು ಅವರನ್ನು ಕೂಡ ವಿಚಾರಣೆಯನ್ನು ನಡೆಸಿದ್ರು. ಅಂದರೆ ನಿನ್ನೆ ರಾತ್ರಿಯಿಂದಲೇ ವಿಚಾರಣೆಯನ್ನು ಆರಂಭ ಮಾಡಿದರು. ಆ 3ರಲ್ಲಿ ದರ್ಶನ್ ಅವರ ಬಾಯಿ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನು ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಪೊಲೀಸರ ಠಾಣೆಯ ಮುಂದೆ ಕೂಡ ಕಂಪ್ಲೀಟ್ ಆಗಿ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಅಂದರೆ ಒಳಭಾಗಕ್ಕೆ ಹೋಗೋದಕ್ಕೆ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಕಂಪ್ಲೀಟ್ ಆಗಿ ಗೇಟನ್ನು ಲಾಕ್ ಮಾಡಿ ಇಲ್ಲೇ ನಿಯೋಜನೆ ಆಗಿದ್ದಾರೆ ಪೊಲೀಸರು ಕೂಡ. ಅದರ ಜೊತೆಗೆ ಹೆಚ್ಚುವರಿ 2 KSRP ವೆಹಿಕಲ್ಸ್ಗಳನ್ನು ಕೂಡ ಠಾಣೆಯ ಮುಂಭಾಗದಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಒಂದೊಮ್ಮೆ ದರ್ಶನ್ ಅಭಿಮಾನಿಗಳು ಇಲ್ಲಿ ಜಮಾವಣೆ ಆಗ್ಬೋದು, ಒಂದಿಷ್ಟು ಗಲಾಟೆಗಳಾಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸರ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಯಾರೇ ಸಾರ್ವಜನಿಕರ ದೂರುಗಳು ಬಂದರೂ ಕೂಡ ಠಾಣೆಯ ಹೊರಭಾಗದಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ. ಆನಂತರ ಅಲ್ಲಿಂದ ಅಲ್ಲಿಗೆ ಕಳಿಸಿಕೊಡುವಂಥದ್ದು ಕೂಡ ಆಗ್ತಾ ಇದೆ. ಈಗ ಠಾಣೆಯಲ್ಲಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅಲ್ಲಿನ ಸೆಕ್ಯೂರಿಟಿ ಎಲ್ಲ ನೋಡ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಅಷ್ಟೊಂದು ಸೆಕ್ಯೂರಿಟಿ ಹಾಕೊಂಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಅಲ್ಲೇ ವಿಚಾರಣೆ ನಡೀತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.